ಬಾಗಲಕೋಟೆ ಉಪಚುನಾವಣೆಯ ಪ್ರಚಾರದ ವಿವರಗಳನ್ನು ನೋಡಿದ್ರಿ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಬರೆದಿದ್ರು, ಏನು ತೊಂದರೆ ಇಲ್ಲ ಅಂದ್ರು ಎಸ್ ಮಲ್ಲಿಕಾರ್ಜುನ್. ಸಚಿವ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ತಂದೆ. ಇದು ಮುಸ್ಲಿಂ ನಾಯಕರುಗಳಿಗೆ ಸಿಟ್ಟು ತರಿಸಿದೆ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಆಕ್ರೋಶ. ದಾವಣಗೆರೆಗೆ ಬಂದು ಮಲ್ಲಿಕಾರ್ಜುನ್ ಮುಖಕ್ಕೆ ಮಸಿ ಬಳಿತೀವಿ ಅಂತ. ಎಸ್ ಮಲ್ಲಿಕಾರ್ಜುನ್ ಅವರು ಪತ್ರಕರ್ತರು ಅವರಿಗೆ ಪ್ರಶ್ನೆ ಕೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ಯಾವಾಗ ಪ್ರಚಾರಕ್ಕೆ ಬರ್ತಾರೆ ಅಂತ. ಯಾವಾಗ ಬರ್ತಾರೋ ಗೊತ್ತಿಲ್ಲಪ್ಪ ನನಗೆ. ಕೇರಳ ಪ್ರಚಾರದಲ್ಲಿದ್ದಾರೆ. ಕೇರಳ ಚುನಾವಣಾ ಪ್ರಚಾರ ಮುಗಿಸಿ ಬಂದ್ರೂ ಬರಬಹುದು, ಬರಲಿಲ್ಲ ಅಂದ್ರೂ ಆರಾಮೈತಿ ಇಲ್ಲಿ ಅಂತ. ಅಂದ್ರೆ ಬರದೇ ಇದ್ರು ಏನು ತೊಂದರೆ ಇಲ್ಲ ಅಂತ. ಅದಕ್ಕೆ ಇಮ್ರಾನ್ ಪಾಷಾ ಆಕ್ರೋಶ. ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ ರ ಕ್ಷಮೆ ಕೋರಬೇಕು, ಇಲ್ಲದಿದ್ರೆ ಮಲ್ಲಿಕಾರ್ಜುನ್ ಮುಖಕ್ಕೆ ಮಸಿ ಬಳಿತೀವಿ ಅಂತ. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಬರಲ್ದಾಗ ಆರಾಮ ಇದಪ್ಪ. ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದಿರ್ರಿ, ಒಂದ್ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡಿದ್ರಿ. ನೀವು ಅವನು ಯಾರೋ ಅಂತ ನೀವು ಕೇಳಿದ್ರಿ. ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದಿರಿ. ಅದು ತಪ್ಪು ಮಾಡಿದಿರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತೆ ನೀವು ಇವತ್ತು ಹೇಳಿದ್ದೀರಾ, ಏನು ಹೇಳಿದಿರಿ ನೀವು ಇವತ್ತು? ಅವ್ರು ಬರದೇ ಇದ್ರೆ ಒಳ್ಳೆಯದು ಅಂತ ಹೇಳಿದಿರಿ. ಆದರೆ ನಿಮಗೆ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಅಸಮಾಧಾನ ಜೋರಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಬಂದು ಪ್ರಚಾರ ಮಾಡಲಿ, ಅನೇಕರ ಆಗ್ರಹ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ನಾಯಕರು ಮನವಿ ಮಾಡಿಕೊಂಡ್ರು. 4ನೇ ತಾರೀಖಿನ ತನಕ ಕೇರಳ ಚುನಾವಣಾ ಪ್ರಚಾರದಲ್ಲಿದ್ದಾರೆ. 5ನೇ ತಾರೀಕು ದಾವಣಗೆರೆ, 6, 7 ಬಾಗಲಕೋಟೆಗೆ ಬರ್ತಾರೆ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟರು. ಬಾಗಲಕೋಟೆಗೆ ಕರೆಸಿದ್ರೆ ಒಂದ್ ಸ್ವಲ್ಪ ಇನ್ನೂ ಅನುಕೂಲ ಆಕೈತಿ ಅಂತ ನಮ್ದು ಒಂದು ಮನವಿ ಸಾಹೇಬ್. ಅವರು ಬರಾವಲ್ರು. ಈಗ ಕೇರಳದಲ್ಲಿದ್ದಾರೆ ಅವರು. 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆಗೆ ಹೋಗ್ತಾರೆ. 6, 7 ಇಲ್ಲಿ ಇರ್ತಾರೆ. ಬಂದ್ರೆ ಬಾಳ ಚಲೋ ಆಕೈತಿ ಸರ್. ಬಂದೇ ಬರ್ತಾರ್ರಿ. ತಾವು ಹೇಳಿದ್ರೆ ಸಾಕು, ಅದೇ ಆಶ್ವಾಸನೆ ಬೇಕಾಗಿರೋದು. 6, 7 2 ದಿನ ಇಲ್ಲಿರ್ತಾರೆ. 1 ದಿನ ಮಾತ್ರ ದಾವಣಗೆರೆಯಲ್ಲಿ ಇರ್ತಾರೆ.
4ರವರೆಗೂ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆ, 6, 7 ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ರಿಗೆ. ವ್ಯಕ್ತಿ ಮೇಲೆ ಪಕ್ಷ ನಡೆಯೋದಿಲ್ಲ, ಜಮೀರಿಂದಲೂ ಪಕ್ಷ ನಡೆಯೋದಿಲ್ಲ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮೇಲೆ ಪಕ್ಷ ನಡೆಯೋದಿಲ್ಲ ಅಂತ. ಜಮೀರ್ ಅಹಮದ್ಗೆ ಕೇರಳದಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ, ಕೇರಳದ ಕೆಲಸ ಮುಗಿಸಿ ಇಲ್ಲಿಗೆ ಬರ್ತಾರೆ, ಡಿಕೆ ಶಿವಕುಮಾರ್ ಅವರು ಹೇಳಿದರು. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟು ಆ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೇವೆ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಜಮೀರ್ ಅವ್ರಿಗೆ ಅಲ್ಪಸಂಖ್ಯಾತರು ಯಾರು ಸಿಟ್ಟಾಗಿಲ್ಲ ಅಂದ್ರು ಎಸ್ ಮಲ್ಲಿಕಾರ್ಜುನ್ ಅವರು. ಇದು ಬಿಜೆಪಿಯ ಷಡ್ಯಂತ್ರ ಅಂತೆ. ಅಲ್ಪಸಂಖ್ಯಾತರ ಓಟ್ ಡಿವೈಡ್ ಮಾಡೋದಕ್ಕೆ ಬಿಜೆಪಿ ಅವರು ಮಾಡ್ತಾ ಇದ್ದಾರಂತೆ. ನಾಳೆ ಪ್ರಚಾರಕ್ಕೆ ಸಿಎಂ ಬರ್ತಾರೆ, ಅವ್ರ ಜೊತೆ ಜಮೀರ್ ಬರಬಹುದು. ನಾನು ಜಮೀರ್ಗೆ ಹೋಗೋ ಬಾರೋ ಅಂತಲೇ ಮಾತಾಡೋದು ಅಂದ್ರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ದಿನದಿಂದ ದಿನಕ್ಕೆ ಚುನಾವಣೆ ಕಣ ರಂಗೇರ್ತಾ ಇದೆ. ಹೇಗಿದೆ ಸರ್ ವಾತಾವರಣ? ಚೆನ್ನಾಗಿದೆ. ಈಗ ಪ್ರಾರಂಭ ಆಗಿದೆ. ಎಲ್ಲ ಸಮಾಜದವರು, ಎಲ್ಲ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಈಗ ರಂಗೇರ್ತಾ ಇದೆ. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿರುವಂಥದ್ದು ಎಷ್ಟು ಬಲ ತಂದಂಗಾಯಿತು ಸರ್? ನಮ್ಮ ಡೆಪ್ಟಿ ಸಿ ಎಮ್ ಅವರು ಯಾರು ಡಿ ಕೆ ಶಿವಕುಮಾರ್ ಅವರ ಜಾಸ್ತಿ ಜವಾಬ್ದಾರಿ, ಅವರ ಹುಮ್ಮಸ್ಸು, ಅವ್ರ ಉರುಪು ನಮ್ಮ ಕಾರ್ಯಕರ್ತರಿಗೆಲ್ಲ ಉರುಪು ತರುತ್ತೆ. ಆ ರೀತಿ ಅವ್ರ ಕೆಲಸವನ್ನು ಹಿಂದೆನೂ ಮಾಡಿದ್ರು, ಈಗೂ ಮಾಡ್ತಾರೆ. ಸರ್, ಈಗ ಅಲ್ಪಸಂಖ್ಯಾತರ ಮುನಿಸಿದೆ, ಇವತ್ತು ಆ ಮುನಿಸು ಎಲ್ಲವೂ ಕೂಡ ತಣ್ಣಗಾಗುತ್ತಾ? ನಿಮ್ಮ ಕ್ರಿಯೇಷನ್ ಅದು, ಯಾರ ಮುನುಸು ಇಲ್ಲ. ಸರ್, ಮೊನ್ನೆ ಬಂದು ನಾನು ದಾವಣಗೆರೆಯಲ್ಲಿ ಜನಮತ ಮಾಡ್ಕೊಂಡು ಹೋದೆ ಸರ್. ಅವರನ್ನ ಮಾತನಾಡ್ಸ್ಕೊಂಡು ಹೋದೆ, ನನ್ನ ಓಟು ನನ್ನ ಮಾತು ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಹೇಳಿದ್ರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ನಾವು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ ಅಂತ. ನಮ್ಮ ಕಾಂಗ್ರೆಸ್ನಾಗಿರುವಂಥ ಅಲ್ಪಸಂಖ್ಯಾತರು ಯಾರೂ ಸಿಟ್ಟಾಗಿಲ್ಲ, ಯಾರೂ ಮುನಿಸ್ಕೊಂಡಿಲ್ಲ. ಏನು ಹಿಂದೆ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಬಂದಂಥ ಕಾರ್ಯಕರ್ತರು ಜನತಾ ದಳದಿಂದ ಆಗಿರ್ಬೋದು, ಬೇರೆ ಪಕ್ಷದಿಂದ ಆಗಿರ್ಬೋದು, ಅವರು ಒಂದು ಸ್ವಲ್ಪ ಮುನಿಸ್ಕೊಂಡಿದ್ರು. ಬಿಟ್ಟರೆ ಈಗ ಇವತ್ತು ನೀವು ಇಂಟರ್ವ್ಯೂ ಮಾಡಿರಿ, ನೀವು ಶಾಂತವಾಗಿ ಆಗ್ತೈತಿ. ಇನ್ನು ಸಾಕಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸರ್, ಅಲ್ಪಸಂಖ್ಯಾತರ ಬಂಡಾಯವನ್ನೇ ಲಾಭ ಮಾಡ್ಕೊಳಕ್ಕೆ ಹೋದಂತಹ ಬಿಜೆಪಿಗೆ ನಷ್ಟ ಆಯಿತು ಅನ್ಸುತ್ತಾ? ಅವರ ಆಸೆ ಈಡೇರಲಿಲ್ಲ? BJPಯವರಿಗೆ ಅವ್ರದ್ದೇ ಕ್ರಿಯೇಷನ್ ಇದು ಡಿವೈಡ್ ಮಾಡಬೇಕು, ಅಲ್ಪಸಂಖ್ಯಾತರನ್ನ ನಾವು ಬದಿಗೊತ್ತಬೇಕು, ಅವರಿಗೆ ನಾವು ಟಿಕೆಟನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದಿನ ಬಾಗಿಲಿಂದ ಕೆಲಸವನ್ನು ಮಾಡಿದಂಥವು ಇದಾವೆ ಉದಾಹರಣೆಗಳು. ಆ ನಿಟ್ಟಿನಲ್ಲಿ BJPಯವರ ಪಾತ್ರ ಭಾಳ ಐತೆ. ಸರ್, ಜಮೀರ್ ಅವರೀಗ ಬಂದಿಲ್ಲ ಇನ್ನೂ ಕೂಡ, ಪ್ರಚಾರಕ್ಕೆ ಬರ್ತಾರ? ಯಾವಾಗ ಬರ್ತೀನಿ ಅಂತ ಹೇಳಿದ್ದಾರೆ ಸರ್? ಮಾತಾಡಿದ್ರೆ ನೀವೇನಾದ್ರು? ಬರ್ತೀನಿ ಅಂದಿದ್ದಾರೆ. ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ, ಅವ್ರ ಜೊತೆ ಬಂದರೂ ಬರ್ಬೋದು, ಇಲ್ಲ ಅಂದರೆ ಆಮೇಲೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸರ್, ನೀವು ಹೇಳಿದಂತಹ ಒಂದು ಮಾತಿಂದ ಏನೋ ಮುನಿಸ್ಕೊಂಡಿದ್ದಾರೆ. ಜಮೀರ್ ಅವ್ರು ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ನೀವು ಹೇಳಿದ್ರಿ. ಆ ಕಾರಣಕ್ಕಾಗಿ ಜಮೀರ್ ಅವ್ರು ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ನಾವು ಅವರು ಕ್ಯಾಬಿನೆಟ್ ಕೊಲೀಗ್ಸ್, ನಾನು ಅವರಿಗೆ ಅವರು ನಾನು ಏಕವಚನದಲ್ಲಿ ಅಂದರೆ ಹೋಗೋ ಬಾರು ಅಂತ ಮಾತಾಡ್ತೀನಿ.
ಅದನ್ನು ನೀವು ಹಂಗೆ ಕ್ರಿಯೇಟ್ ಮಾಡಿದ್ದು ನಾನೇನು ಮಾಡಲಿ? ನಾವೇನ್ ಕ್ರಿಯೇಟ್ ಮಾಡಲಿಲ್ಲ ಸರ್, ನೀವು ಮಾತನಾಡುವಂತದ್ದೇ ಆಗ್ತಾ ಇದೆಯಲ್ಲ. ಇಲ್ಲ ಏನಿಲ್ಲ, ಹಂಗೇನಿಲ್ಲಮ್ಮ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕಾಂಗ್ರೆಸ್ನ ಈ ಗೊಂದಲಗಳಿಗೆ, ಅಲ್ಪಸಂಖ್ಯಾತರ ಅಸಮಾಧಾನದ ಬಗ್ಗೆ ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆ. ದಾವಣಗೆರೆ ಕ್ಯಾಂಡಿಡೇಟು ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟು ಜಮೀರ್ ಓಡ್ಮಗ ಅಂತ ಕೇರಳಕ್ಕೆ ಹೋಗಿದ್ದಾರೆ. ಇಲ್ಲಿ ಜಮೀರ್ ಗಬ್ಬರ್ ಸಿಂಗು ಕೇರಳದಲ್ಲಿ ಸ್ಟಾರ್ ಪ್ರಚಾರಕ ಅಂದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಗೋವಿಂದ ಕಾರಜೋಳರು ಹೇಳಿದ್ರು ಜಮೀರ್ ಅಹಮದ್ ಖಾನ್ರಿಗೆ ಅವಮಾನ ಆಗಿದೆ, ಇದರಿಂದ ಮುಸ್ಲಿಮರು ಆಕ್ರೋಶಗೊಂಡಿದ್ದಾರೆ ಅಂತ. ಇವರು ಕ್ಯಾಂಡಿಡೇಟು ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟ್ ಇವರು ಅವರು ಜಮೀರ್ ಅಹಮದ್ ಇಲ್ಲಿಂದ ಕಾಲ್ ಕಿತ್ತು ಕೇರಳಗೆ ಹೊರಟಾರೆ. ಓಡು ಮಗ ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಇದ್ದಾರೆ ಸ್ಟಾರ್ ಪ್ರಚಾರಕರು. ಇಲ್ಲಿಗೆ ನೋ ಸ್ಟಾರ್, ಇಲ್ಲಿ ನೋ ಸ್ಟಾರು, ಅಲ್ಲಿ ಕೇರಳದಲ್ಲಿ ಸ್ಟಾರ್ ಗಬ್ಬರ್ ಸಿಂಗ್ ಅವರು, ಅಲ್ಲಿ ಸ್ಟಾರ್ ಅವರು. ಕಾಂಗ್ರೆಸ್ಸು ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ, ಮುಸಲ್ಮಾನರ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಹೊರತು ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಡೋದಾಗಲಿ ಗೌರವ ಕೊಡೋದಾಗಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮಾಡಿಲ್ಲ. ಇವ್ರನ್ನ ಯಾವ ಕಾಲಕ್ಕೂ ಮುಸಲ್ಮಾನರಿಗೆ ಅವ್ರು ಗೌಡೆ ಕಿಮ್ಮತ್ತು ಕೊಡೋದಿಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರಿಗೆ ಏನಿದೆ ಅಂದರೆ ಮುಸಲ್ಮಾನರು 100% ನಮ್ಮ ವೋಟ್ರಸ್, ನಾವು ಏನು ಮಾಡಿದ್ರು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಭಾವನೆ ಅದ. ಈ ಸಾರಿ ದಾವಣಗೆರೆಯಲ್ಲಿ ಮುಸಲ್ಮಾನರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ದಲಿತರು ಹಾಕೋದಿಲ್ಲ. ಚುನಾವಣೆ ವ್ಯವಸ್ಥೆ ಹೇಗಿರ್ಬೇಕು ಹಾಗಿರ್ಬೇಕು, ಯಾರಿಗೂ ಅವಮಾನ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದಕ್ಕೆ ಗೌರವಯುತವಾಗಿ ಎಲ್ಲರೂ ನಡ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಇದರ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೋದು ಮುಸ್ಲಿಮ್ಸ್ ಎಷ್ಟು ಆಕ್ರೋಶದಲ್ಲಿದ್ದಾರಂತೆ, ದಲಿತರು ಆಕ್ರೋಶದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.